ಬಾರಿ RCB ಟೀಮ್ನಲ್ಲಿ ಏನೋ ಡಿಫ್ರೆಂಟ್ ಇದೆ. ಕಳೆದ 17 ಸೀಸನ್ಗಳ RCB ತಂಡಕ್ಕೂ ಈ ಬಾರಿಯ ತಂಡಕ್ಕೂ ತುಂಬಾನೇ ಡಿಫರೆನ್ಸ್ ಕಾಣಿಸ್ತಾ ಇದೆ. ಭದ್ರ ಕೋಟೆಗಳಿಗೆ ನುಗ್ಗಿ ಈ ಬಾರಿ RCB ನುಗ್ಗಿ ಹೊಡಿತಾ ಇದೆ. ನಿಮಗೆಲ್ಲ ಗೊತ್ತು, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚೆಪಾಕ್ನಲ್ಲಿ 17 ವರ್ಷಗಳ ಬಳಿಕ RCB ತಂಡ ಗೆದ್ದಿತ್ತು. ಈಗ ಬರೋಬ್ಬರಿ 10 ವರ್ಷಗಳ ಬಳಿಕ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಬೀಗಿದೆ. ಈ ಮೂಲಕ ಮತ್ತೊಂದು ಇತಿಹಾಸವನ್ನ RCB ತಂಡ ಮಾಡಿ ಆಗಿದೆ. RCB ಹಾಗೂ ಮುಂಬೈ ನಡುವಿನ ಪಂದ್ಯ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಇನ್ನೇನು ಮುಂಬೈ ಗೆದ್ದೇ ಬಿಡ್ತು ಅನ್ನುವಾಗ RCB ಕಮ್ ಬ್ಯಾಕ್ ಮಾಡಿ ಮುಂಬೈ ವಿರುದ್ಧ ಕೂಡ ಗೆಲುವು ದಾಖಲಿಸಿದೆ. ಹಿಂದೆಲ್ಲ ಕೊನೆ ಹಂತದಲ್ಲಿ ಬೌಲರ್ಸ್ ಮ್ಯಾಚ್ ಕೈ ತಪ್ಪಿ ಹೋಯ್ತು ಅನ್ನುವಾಗ ಬಿಟ್ಕೊಡ್ತಾ ಇದ್ರು. ಆದರೆ ಈ ಬಾರಿಯ ಬೌಲರ್ಸ್ ಆಗಲ್ಲ, ಅನುಭವಿಗಳು. ಮ್ಯಾಚ್ ಇನ್ನೇನು ಕೈ ತಪ್ಪಿ ಹೋಯ್ತು ಅನ್ನುವಾಗ ಕಮ್ ಬ್ಯಾಕ್ ಮಾಡಿಬಿಡ್ತಾರೆ. ನಿನ್ನೆ ಕೂಡ ಹಾಗೆ ಆಗಿದ್ದು. ಇನ್ನೇನು ಮ್ಯಾಚ್ ಮುಗ್ದೇ ಹೋಯ್ತು ಅನ್ನುವಾಗ ನಮ್ಮ ಬೌಲರ್ಸ್ಗಳು ಕಮ್ ಬ್ಯಾಕ್ ಮಾಡಿದ್ರು. ಹೀಗಾಗಿ ಈ ಬಾರಿ ನಮ್ಮ ಬೌಲಿಂಗ್ ಮೇಲೆ ಖಂಡಿತವಾಗಿಯೂ ನಂಬಿಕೆ ಇಡಬಹುದು. ಹಿಂದೆಲ್ಲ ಬೌಲರ್ಸ್ಗಳೇ ಪಂದ್ಯವನ್ನ ಕೈ ಚೆಲ್ತಾ ಇದ್ರು. ಹೌದು, ಬ್ಯಾಟ್ಸ್ಮನ್ಗಳು ಒಂದು ಪಂದ್ಯವನ್ನ ಗೆಲ್ಲಿಸಬಹುದು, ಆದರೆ ಟೂರ್ನಮೆಂಟ್ಗಳನ್ನ ಗೆಲ್ಲಿಸೋದು ಬೌಲರ್ಸ್ಗಳು. ಹೀಗಾಗಿ ಈ ಬಾರಿ RCB ತಂಡದಲ್ಲೇನೋ ಡಿಫರೆನ್ಸ್ ಕಾಣಿಸ್ತಾ ಇದೆ. ಅದರಲ್ಲೂ ಕೊಹ್ಲಿ ಭರ್ಜರಿ ಫಾರ್ಮ್ಗೆ ಮರಳಿದ್ದಾರೆ. ಬೌಲರ್ಸ್ಗಳು ಹಿಂದೆಲ್ಲ ಒಬ್ಬೊಬ್ಬ ಇಬ್ಬಿಬ್ರು ಆಟಗಾರರ ಆಟ ಆಡ್ತಾ ಇದ್ರು. ಈಗ 11 ಜನ ಕೂಡ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈ ಬಾರಿ RCB ತಂಡ ಹೇಗಿದೆ? ಮುಂಬೈ ವಿರುದ್ಧದ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.